ಹಾಯ್ ಹಲೋ ನಮಸ್ಕಾರ ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡಿದರೆ ಇದೊಂದು ಕ್ವಶನ್ ಪೇಪರ್ ನೋಡೋಣ. ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ದ್ವಿತೀಯ PUC ಹಿಸ್ಟ್ರಿ 2025 ಕ್ವಶನ್ ಪೇಪರ್. ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಪೇಪರ್ ಬಿಡಿಸಿದರೆ 75 ಅಬೋವ್ ಪ್ಲಸ್ ನೀವು ಅಂಕಗಳನ್ನ ಪಡಿತೀರಾ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ. ಕ್ವಶನ್ ಪೇಪರ್ನ ಬಿಡಿಸೋಣ. ವೆರಿ ಇಂಪಾರ್ಟೆಂಟ್. ಇಲ್ಲಿ MCQ 5 ಇರುತ್ತೆ, ಸರಿಯಾಗಿ ನೋಡ್ಕೋಬೋದು. ಮೊದಲನೇ ಪ್ರಶ್ನೆ, ಪ್ರಾಚೀನ ಕರ್ನಾಟಕ ಮೇರೆಗೆ ಉಲ್ಲೇಖ ಇರುವ ಗ್ರಂಥ ಕವಿರಾಜ ಮಾರ್ಗ. ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಅರಬ್ ಪ್ರವಾಸಿಗ ಹೇಳಿದವರು ಯಾರು? ಸರಿಯಾದ ಉತ್ತರ ಸಿ ಸುಲೈಮಾನ್. ಹಾಗೆ ಮೂರನೇ ಪ್ರಶ್ನೆ, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ ಯಾವುದು? ಉತ್ತರ ಬಿ ಇಬ್ರಾಹಿಂ ರೋಜಾ. ಹಾಗೆ ನಾಲ್ಕನೇ ಪ್ರಶ್ನೆ, ಸರಿಯಾಗಿ ಜೋಡಿಸಿ ಬರೆಯಿರಿ, ಅಂದರೆ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಪ್ರಶ್ನೆ ಶಂಕರಾಚಾರ್ಯರು, ಅಪೋಸಿಟ್ ಪ್ರಶ್ನೆ ಶಾರದಾ ಮಠ್, ಸೆಕೆಂಡ್ ಒನ್ ಮಧ್ವಾಚಾರ್ಯ, ಸೋದಾಮಠ್, ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ವೆರಿ ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ಶಂಕರಾಚಾರ್ಯರು, ಸರಿಯಾದ ಉತ್ತರ ಶಾರದಾ ಮಠ್, ಮಧ್ವಾಚಾರ್ಯರು ಸೋದಾಮಠ್, ಥರ್ಡ್ ರಾಮಾಚಾರ್ಯರು ಶ್ರೀರಂಗಮಠ್, ಬಸವೇಶ್ವರರು ಆದಮಾರು ಮಠ್, ಅಂದರೆ ಮಧ್ವಾಚಾರ್ಯರು ಸ್ಥಾಪಿಸಿದರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಳಗೆ ಸಿ ಸರಿಯಾದ ಉತ್ತರ ಆಗಿದೆ. ಹಾಗೆ ಐದನೇ ಪ್ರಶ್ನೆ, ಮಂದಗಾಮಿ ನಾಯಕರನ್ನು ಗುರುತಿಸಿ. ಸರಿಯಾದ ಉತ್ತರ ಡಿ ದಾದಾಬಾಯಿ ನವರೋಜಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು? ಉತ್ತರ ಡಿ ಉತ್ತರ ಮೇರೂರು ಶಾಸನ. ಇದು ಸರಿಯಾದ ಉತ್ತರ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ಹೆಚ್ಚಾಗಿ ತಿಳಿಸುತ್ತದೆ. ಹಾಗೆ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದು ಎಂದು ಹೇಳಿದವರು ಯಾರು? ಆಪ್ಷನ್ಸ್ ಎ ವಿ ಎ ಸ್ಮಿತ್ ಅವರು ಹೇಳಿದರು. ಹಾಗೆ ಮುಂದಿನ ಪ್ರಶ್ನೆ, ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಉತ್ತರ ಎ ಗುಲ್ಬರ್ಗ. ಹಾಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವುದಾದರೂ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ಸ್ ಬಿ ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದು ತಪ್ಪಾಗಿದೆ ಹೇಳಿಕೆ. ಹಾಗೆ ಐದನೇ ಪ್ರಶ್ನೆ, ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ. MCQ ಘಟನೆ ಯಾವುದಂದರೆ ಸಿ ಚೌರಿ ಚೌರ್ ಘಟನೆ. MCQ ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. MCQ ಇದಕ್ಕೆ 5 ಅಂಕ ಸಿಗುತ್ತೆ. ಸರಿಯಾಗಿ ನೀವು ಓದಿ ಉತ್ತರವನ್ನು ಹಾಕಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯಾದಂತಹ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲಿ ಬಿಟ್ಟ ಸ್ಥಳ ನೋಡೋಣ. ಹಾಗೆ ಉತ್ತರ ಸಹ ಅವರೇ ಕೊಟ್ಟಿರ್ತಾರೆ, ಸರಿಯಾಗಿ ನೀವು ನೋಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕಾಗುತ್ತೆ. ಪ್ರಶ್ನೆ 6, ಸಿಂಧೂ ಜನರ ಪ್ರಧಾನ ದೇವತೆ ಯಾವುದು? ಉತ್ತರ ಮಾತೃದೇವತೆ. ಹಾಗೆ ಎರಡನೇ ಪ್ರಶ್ನೆ, ನಂತರ ಚಾಲುಕ್ಯರ ಮೊದಲ ರಾಜಧಾನಿ ಮಣ್ಣೆಕೇಟ. ಗುರು ಗ್ರಂಥ ಸಾಹೇಬ ಗ್ರಂಥ ಗುರುಮುಖಿ ಲಿಪಿಯಲ್ಲಿದೆ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಯಾರಾಗಿದ್ದರು ಡ್ಯಾಶ್ ಅಂತ ಕೇಳಿದ್ದಾರೆ. ಫ್ರಾನ್ಸಿಸ್ಕೋ ಡಿ ಆಲ್ಮೀಡಾ ಆಗಿದ್ದಾರೆ. ಫ್ರಾನ್ಸಿಸ್ಕೋ ಡಿ ಆಲ್ಮೀಡಾ ಅವರು. ಹಾಗೆ ಗಂಗಾಧರ್ ರಾವ್ ದೇಶಪಾಂಡೆ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ದರು. ಇವರನ್ನು ಕರ್ನಾಟಕದ ಕೇಸರಿ ಎಂದು ಕರೆಯುತ್ತಾರೆ.
ಪ್ರಸಿದ್ಧರಾದರು ಗಂಗಾಧರ್ ದೇಶಪಾಂಡೆಯವರು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಉತ್ತರ ಧನ್ವಂತರಿ. ಅಲ್ ಬಿರುನಿ ಪ್ರಸಿದ್ಧ ಕೃತಿ ಕಿತಾಬುಲ್ ಹಿಂದ್. ಸಿಖ್ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೀಬ. ರಾಜಾರಾಮ್ ಮೋಹನ್ ರಾಯ್ ಅವರ ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು? ಉತ್ತರ ಸಂವದ್ ಕೌಮುದಿ. ಗಾಂಧೀಜಿಯವರು ದಂಡಯಾತ್ರೆಯಲ್ಲಿ ಸಬರಮತಿಯಿಂದ ಆರಂಭಿಸಿದರು. ಉತ್ತರ ಸಬರಮತಿಯಿಂದ ಆರಂಭಿಸಿದರು ದಂಡಯಾತ್ರೆಯನ್ನು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ ಆದಂಥ ಹೊಂದಿಸಿ ಬರೆಯಿರಿ. 5 ಅಂಕದ ಪ್ರಶ್ನೆಗಳು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆನ ನೋಡೋಣ. ಹೊಂದಿಸಿ ಬರೆಯಿರಿ. ಎ ದಯಾರಾಮ್ ಸಹಾನಿ. ಸರಿಯಾದ ಉತ್ತರ ಹರಪ್ಪ ಸಂಶೋಧನೆ. ಕೌಟಿಲ್ಯನ ಅರ್ಥಶಾಸ್ತ್ರ. ಶಿವಾಜಿ ಛತ್ರಪತಿ ಶಿವಾಜಿ ಎಂಬ ಬಿರುದಿತ್ತು. ಡಾಳ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ. ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದರೆ ವೃದ್ಧ ಪಿತಾಮಹ ಎಂದು ದಾದಾಬಾಯಿ ನವರೋಜಿ ಅವರನ್ನ ಕರೀತಾರೆ. ಈ ರೀತಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. ಇವಕ್ಕೆ ಸರಿಯಾದ ಉತ್ತರ ನಾವು ನಿಮಗೆ ತಿಳಿಸಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಹೊಂದಿಸಿ ಬರೆಯ ನೋಡೋಣ. ಮತ್ತೆ ಇನ್ನಷ್ಟು 5 ಪ್ರಶ್ನೆಗಳಿವೆ. ಹೊಂದಿಸಿ ಬರೆಯಿರಿ. ಪ್ರಶ್ನೆ ಎ ಕಾಕುಸ್ತಕವರ್ಮನು ಹಲ್ಮಿಡಿ ಶಾಸನವನ್ನು ಕೆತ್ತಿಸಿದನು. ಒಂದನೇ ಕೃಷ್ಣ ಕೈಲಾಸ ಮಾತ ದೇವಾಲಯವನ್ನು ನಿರ್ಮಿಸಿದರು. ಶಹಜಾನನು ತಾಜ್ ಮಹಲನ್ನು ಕಟ್ಟಿಸಿದರು. ಹಾಗೆ ಮಧ್ವಾಚಾರ್ಯ ಅಷ್ಟಮಠಗಳು. ಸರ್ ಎಂ ವಿಶ್ವೇಶ್ವರಯ್ಯವರು ಕೈಗಾರಿಕರಣ ಇಲ್ಲವೇ ವಿನಾಶ ಎಂದು ಕೂಗಿ ಹೇಳಿದರು. ಇವರ ಘೋಷಣೆಯಾಗಿತ್ತು. ಹಾಗೆ ಭಾರತದ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಇಂಜಿನಿಯರ್ ಎಂದು ಕರೆಯುತ್ತಾರೆ ಇವರನ್ನು. ಹಾಗೆ ಸರ್ ಎಂಬ ಬಿರುದು ಯಾರಿಗಿತ್ತು ಅಂತ ಸಹ ಕೇಳ್ತಾರೆ. ಇದು ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ಇತ್ತು ಅಂತ ಹೇಳ್ಬೋದು ನೀವು. ಹಾಗೆ ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಕಂಡುಬಂದಿದೆ? ಲೋತಾಳ್. ಮೌರ್ಯರ ರಾಜಲಾಂಛನ ಯಾವುದು? ಧರ್ಮಚಕ್ರ. ಖಿಲ್ಜಿ ಪದದ ಅರ್ಥವೇನು? ಖಡ್ಗಧಾರಿ ಪುರುಷ. ಷಣ್ಮುಖ ಸ್ಥಾಪನಾಚಾರ್ಯ ಎಂದು ಯಾರನ್ನು ಕರೆಯಲಾಗಿತ್ತು? ಶಂಕರಾಚಾರ್ಯರನ್ನು. ಸುದ್ದಿ ಚಳುವಳಿ ಎಂದರೇನು? ಸ್ವಾಮಿ ದಯಾರಾಮ್ ಸರಸ್ವತಿಯವರದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯಾದಂಥ 1 ವಾಕ್ಯಗಳು. ಮೆಂಜೋದಾರರು ಪದದ ಅರ್ಥವೇನು? ಮಡಿದವರ ದಿಂಬ. ಕನಿಷ್ಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಉತ್ತರ ಅಶ್ವಘೋಷ. ಅಲ್ ಬಿರುನಿ ಪ್ರಸಿದ್ಧ ಕೃತಿ ಯಾವುದು? ಕಿತಾಬುಲ್ ಹಿಂದ್. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ವಿಶಿಷ್ಟಾದ್ವೈತ ಸಿದ್ಧಾಂತವಾಗಿತ್ತು. ಹಾಗೆ ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ವೆರಿ ಇಂಪಾರ್ಟೆಂಟ್ ಅಂತಹ ಪ್ರಶ್ನೆ ಇದು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕು ಉಂಟು ಮಾಡುವ ಉದ್ದೇಶದಿಂದ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ತಂದರು. ಇದನ್ನು ಬ್ರಿಟಿಷರು ಬಂಗಾಳ ಏಕೆ ವಿಭಜಿಸಿದರು ಅಂತ ಕೇಳಿದರು. ಪ್ರಶ್ನೆ ಇದಾಗಿತ್ತು. ಉತ್ತರ ಈ ರೀತಿ ಇದೆ. ಹಿಂದೂ ಮುಸ್ಲಿಮರ ನಡುವೆ ಒಡಕು ಉಂಟು ಮಾಡುವ ಉದ್ದೇಶದಿಂದ ಬ್ರಿಟಿಷರು ಒಡೆದಾಳುವ ನೀತಿಯನ್ನು ತಂದರು. ಹೀಗಾಗಿ ಬಂಗಾಳವನ್ನು ವಿಭಜಿಸಿದರು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಭಾಗ ಬಿ 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ.
2 ಅಂಕದ ಪ್ರಶ್ನೆಗಳನ್ನು ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಈ ಕ್ವಶನ್ ಪೇಪರ್ನಿರುವ ಉತ್ತರ ಮತ್ತು ಪ್ರಶ್ನೆಗಳನ್ನು ನೋಡಿದರೆ ಸಾಕು. ವೆರಿ ಪಿಕ್ಸ್ ಇವೇ ಬರುತ್ತೆ. ಇಲ್ಲಿ 17ನೇ ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. 1 ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಕ್ರಿಸ್ತ ಧರ್ಮ. ಹಾಗೆಯೇ ಮುಂದಿನ ಪ್ರಶ್ನೆ, ಭಾರತದ ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. 1 ಭರತನಾಟ್ಯ, 2 ಕಥಕ. ಹಾಗೆಯೇ 19ನೇ ಪ್ರಶ್ನೆ ನೋಡೋಣ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಸಿಂಧೂ ನಾಗರಿಕತೆಯ ಯಾವುದಾದರೂ 2 ಸಮಕಾಲೀನ ನಾಗರಿಕತೆಯನ್ನು ಹೆಸರಿಸಿ. 1 ಈಜಿಪ್ಟ್, ಇನ್ನೊಂದು ಚೀನಾ ನಾಗರಿಕತೆ. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. 1 ಗಾರ್ಗಿ, ಇನ್ನೊಂದು ಮೈತ್ರಿ. ವರ್ಧನರ ಇತಿಹಾಸ ರಚನೆಗೆ ಸಹಾಯಕವಾಗುವ 2 ಮೂಲಾಧಾರಗಳನ್ನು ತಿಳಿಸಿ. 1 ಶಿವಕಿ, ಇನ್ನೊಂದು ಹರ್ಷಚರಿತ್ರೆ. ಇನ್ನೊಂದು ಪ್ರಶ್ನೆ, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದನ್ನು ಬರೆದವರು ಯಾರು? ಕನ್ನಡದ ನಾಟಕವನ್ನು ಬರೆದವರು ಸಿ.ಐ. ಮಹಾಕವಿಯವರು. ಹಾಗೆ ಇದನ್ನು ಬರೆದವರು ಇಂದಿರಾಬಾಯಿಯವರು. ಮುಂದಿನ ಪ್ರಶ್ನೆ, ಬಹುಮನಿ ಮಣಿತನದ ರಾಜಧಾನಿಯನ್ನು ತಿಳಿಸಿ. ರಾಜಧಾನಿ ಗುಲ್ಬರ್ಗ ಮತ್ತು ಬೀದರ್ ಅಂತ ಸಹ ಬರೀಬಹುದು. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಇವರು ಕೇರಳದ ಕಾಲ್ನಡಿ ಮತ್ತು ಕ್ರಿಸ್ತ ಶಕ 788ರಲ್ಲಿ ಇವರು ಜನಿಸಿದರು. ಮುಂದಿನ ಪ್ರಶ್ನೆ, ಸೂಫಿ ಪಂಥಗಳನ್ನು ಹೆಸರಿಸಿ. 1 ಚಿಸ್ತಿ, ಇನ್ನೊಂದು ಸುವರ್ದಿ, ಇನ್ನೊಂದು ಖಾದ್ರಿ ಮತ್ತು ನಕ್ಷಬಂದಿ. ಇವು 4 ಸೂಫಿ ಪಂಥಗಳಾಗಿವೆ. ಇವು 4ರಲ್ಲಿ 2 ನೀವು ಸಹ ಬರೆದರು 2 ಅಂಕ ಸಿಗುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆಯಾದಂತಹ ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಉತ್ತರ ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆಯಿತು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣ ಕಾರಣವೇನು? ಉತ್ತರ ಹೊಸ ಎನ್ಫೀಲ್ಡ್ ರೈಫಲ್ ಬಂದೂಕು. ಹಂದಿ ಮತ್ತು ಹಸುವಿನ ಕೊಬ್ಬಿನಿಂದ ಲೇಪನವಾದುದರಿಂದ ಅದು ಶಾಪವಾಗಿತ್ತು ಅಂತ ಹೇಳ್ತಾರೆ. ಇದು ತತ್ಕ್ಷಣ ಕಾರಣವಾಗಿತ್ತು. ಹಾಗೆ ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಸಮಿತಿ ಯಾವುದಾದರೂ 2 ಸದಸ್ಯರನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲಿ ಉತ್ತರ 1 ಫಜಲ್ ಅಲಿ ಆಗಿದ್ದರು. ಹಾಗೆ 2 ಕೆ.ಎಂ. ಪಣಿಕ್ಕರ್ ಅವರು ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಸದಸ್ಯರಾಗಿದ್ದರು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಭಾಗ ಬಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಅಂಕದ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೋತ್ತರಗಳು ಇಲ್ಲಿವೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳು? 1 ಖೈಬರ್ ಮತ್ತು ಬೋಲಾನ್. ಪ್ರಾಕ್ತನ ಮತ್ತು ಪುರಾತತ್ವ ಆಧಾರಗಳನ್ನು ಎಂದರೇನು? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳು. ಮೆಸೊಲಿಥಿಕ್ ಪದದ ಅರ್ಥವೇನು? ಮೆಸೊ ಅಂದರೆ ಮಧ್ಯ, ಲಿಥಿಕ್ ಅಂದರೆ ಶಿಲೆ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ. 1 ನೈಸರ್ಗಿಕ ವಿಕೋಪ, 2 ಆರ್ಯನ್ನರ ಆಕ್ರಮಣ. ಮುಂದಿನ ಪ್ರಶ್ನೆ, ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗುವ ಯಾವುದಾದರೂ 2 ಆಧಾರಗಳನ್ನು ಹೆಸರಿಸಿ. 1 ಕೌಟಿಲ್ಯನ ಅರ್ಥಶಾಸ್ತ್ರ, 2 ಮೆಗಸ್ತನಿಕನ ಇಂಡಿಕಾ ಗ್ರಂಥ. ಹಾಗೆ ಮುಂದಿನ ಪ್ರಶ್ನೆ, ಚಾಲುಕ್ಯರ ಪ್ರಮುಖ 2 ಕಲೆ ಮತ್ತು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಚಾಲುಕ್ಯರ ವಾಸ್ತುಶಿಲ್ಪ ಕಲೆಗಳು 1 ಐಹೊಳೆ, 2 ಪಟ್ಟದಕಲ್ಲು. 23ನೇ ಪ್ರಶ್ನೆ, ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳನ್ನು ಹೆಸರಿಸಿ. 1 ಚೌತ್, ಇನ್ನೊಂದು ಸರ್ದೇಶ್ಮುಖ್. ಕೃಷ್ಣದೇವರಾಯರ ಒಡೆಯರ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ. 1 ಕರ್ನಾಟಕ ಚಕ್ರವರ್ತಿ, 2 ನವಕೋಟಿ ನಾರಾಯಣ. ಶಂಕರಾಚಾರ್ಯರನ್ನು ಷಣ್ಮುಖ ಸ್ಥಾಪನಾಚಾರ್ಯರೆಂದು ಏಕೆ ಕರೆಯುತ್ತಾರೆ?
ಇವರು ಎಲ್ಲ ದ್ವೈತಗಳನ್ನು ಪ್ರತಿಪಾದಿಸುವುದರಿಂದ ಇವರು ಷಣ್ಮಣಾಚಾರ್ಯರೆಂದು ಕರೆಯುತ್ತಾರೆ. ಒಂದು ದೇವಾಲಯ ಕಟ್ಟಿದ್ದರಿಂದ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಸ್ಥಾಪಿಸಿದವರು ಬಸವಣ್ಣ. ಅದು ಬಸವ ಕಲ್ಯಾಣದಲ್ಲಿ. ಬಸವಣ್ಣ ಬಾಗೇವಾಡಿ ಎಲ್ಲಿ? ಹಾಗೆ ಸಹಾಯಕ ಸೈನ್ಯ ಪದ್ಧತಿ ಯಾವುದಾದೆರಡು ನಿಬಂಧನೆಗಳನ್ನು ತಿಳಿಸಿ. 1. ಸೈನ್ಯ ಇಟ್ಟುಕೊಳ್ಳುವುದು. 2. ವೆಚ್ಚವನ್ನು ಭರಿಸುವುದು. ವೆರಿ ಇಂಪಾರ್ಟೆಂಟ್ ಈ ಕ್ವಶನ್. ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ. 1. ಪ್ರಬುದ್ಧ ಭಾರತ. ಇನ್ನೊಂದು ಉದ್ಬೋಧನಾ. 29ನೇ ಪ್ರಶ್ನೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು ಮತ್ತು ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಇದು 1924ರಲ್ಲಿ ನಡೆಯಿತು. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸಿದರು. ಈ ರೀತಿ 2 ಅಂಕದ ಪ್ರಶ್ನೆಗಳಿವೆ. ಇಷ್ಟು ಪ್ರಶ್ನೆಗಳು ಓದ್ಕೊಂಡ್ರೆ ಸಾಕು, ನೀವು ಔಟ್ ಆಫ್ 80 75 ತೆಗಿತೀರ, ಅಂಕಗಳನ್ನು ಪಡಿತೀರ. ಹಾಗೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ ನೀವು ಯಾವ ರೀತಿ ಇದೆ ಅಂತ. ಇಲ್ಲಿ 2 ಪ್ರಶ್ನೆಗಳು ಬರೆದರೆ 10 ಅಂಕಗಳು, 5 ಅಂಕದ ಪ್ರಶ್ನೆಗಳಿರುತ್ತೆ. ಪ್ರಶ್ನೆ: ಮಹಾವೀರನ ಜೀವನ ಮತ್ತು ಬೋಧನೆ, ಅಲ್ಲಾವುದ್ದೀ ಖಿಲ್ಜಿಯ ಸುಧಾರಣೆ, ಬ್ರಿಟಿಷರ ಆಡಳಿತ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದ ಕುರಿತು ಬರೀಬೇಕು, ಕರ್ನಾಟಕದ ಏಕೀಕರಣ ಚಳವಳಿ. ಹಾಗೆಯೇ ಮುಂದಿನ ಪ್ರಶ್ನೆ ಬಾಗಡಿ ಒಳಗೆ 2 ಪ್ರಶ್ನೆಗಳು ಬರೀಬೇಕಾಗುತ್ತೆ. 10 ಅಂಕದ ಪ್ರಶ್ನೆಗಳು. ಆರ್ಯರ ರಾಜಕೀಯ ಮತ್ತು ಸಾಮಾಜಿಕ ಜೀವನ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇನ್ನೊಂದು: ಗುಪ್ತರ ಕಾಲವನ್ನು ಭಾರತದ ಇತಿಹಾಸದ ಸುವರ್ಣ ಯುಗ ಎಂದು ಕರೆಯಲಾಗುತ್ತೆ. ಅಕ್ಬರ್ನ ಜೀವನ ಮತ್ತು ಸಾಧನೆ ವಿವರಿಸಿ. ಹಾಗೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮವನ್ನು ತಿಳಿಸಿ. ಇವು 3 ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ಮುಂದಿನ ಪ್ರಶ್ನೆ ಭಾಗ ಸಿ ಒಳಗೆ ನೋಡೋಣ. ಇಲ್ಲಿ ಹೊಯ್ಸಳ ಶೈಲಿಕ ಲಕ್ಷಣಗಳು ನೋಡಿ. ತಾಳಿಕೋಟಿ ಕದನ ಕಾರಣ ಪರಿಣಾಮ, ಸೋರಿಕೆ ಸಿದ್ಧಾಂತ. ಈ ರೀತಿ ಪ್ರಶ್ನೆ ಉತ್ತರಗಳು ಸಹ ನೀವು ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಓದಿದ್ರೆ ಸಾಕು. ಹಾಗೆ ವೆರಿ ಇಂಪಾರ್ಟೆಂಟ್ ಅಂತ ಭಾಗ ಈ ಒಳಗೆ ಕಾಲಾನುಕ್ರಮಗಳನ್ನು ಬರೀಬೇಕಾಗುತ್ತೆ. ಕಾಲಾನುಕ್ರಮ ನೋಡೋಣ ಯಾವ ರೀತಿ ಇದೆ ಅಂತ. ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದವರು. ಮೊದಲ ಪಾನಿಪತ್ ಕದನ. ಸಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಡಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಈ 4ರಲ್ಲಿ ಕಾಲಾನುಕ್ರಮ ನೀವು ನೋಡ್ಬೋದು. ಇಲ್ಲಿ ನಾವು ಕಾಲಾನುಕ್ರಮ ಯಾವ ರೀತಿ ಇದೆ ಅಂತ. ಮೌರ್ಯರ ಸಾಮ್ರಾಜ್ಯ ಸ್ಥಾಪನೆ ಇದು 1, ಮೊದಲನೇ ಪಾನಿಪತ್ ಕದನ ಇದು 2, ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಇದು 3. ಹಾಗೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದವರು ಇದು 4 ಆಗುತ್ತೆ. ಇಲ್ಲಿ 4ಕ್ಕೆ 4 ಅಂಕಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಹಾಗೆ ಮುಂದಿನ ಕಾಲಾನುಕ್ರಮ ನೋಡೋಣ. ಎ. ಮೊದಲನೇ ತೈರಾನ್ ಯುದ್ಧ. ಬಿ. ಭಾರತ ಬಿಟ್ಟು ತೊಲಗಿ ಚಳವಳಿ. ಸಿ. ನರ್ಮದಾ ನದಿ ಕಾಳಗ. ಡಿ. ಸತಿ ನಿಷೇಧ ಕಾಯ್ದೆ ಜಾರಿಗೆ ಕೊಂಡಿತು. ಇಲ್ಲಿ ಮೊದಲನೇದಾಗಿ ನರ್ಮದಾ ನದಿ ಕಾಳಗ ಇದು 1 ಆಗುತ್ತೆ. ಹಾಗೆ 2 ಮೊದಲನೇ ತೈರಾನ್ ಯುದ್ಧ. 3 ಸತಿ ನಿಷೇಧ ಕಾಯ್ದೆ ಜಾರಿಗೆ ತಂದದ್ದು. 4 ಭಾರತ ಬಿಟ್ಟು ತೊಲಗಿ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ ಆದಂಥ ಐತಿಹಾಸಿಕ ಸ್ಥಳಗಳು. ಭಾರತದ ಐತಿಹಾಸಿಕ ಸ್ಥಳಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 10 ಅಂಕದ ಮಾರ್ಕಸ್ ಸಿಗುತ್ತೆ, 10 ಅಂಕಗಳು. ಇಲ್ಲಿ ಮೊದಲೇ ಪ್ರಶ್ನೆ ಪಾಟಲಿಪುತ್ರ, ಹಳೇಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ. ಇವುಗಳನ್ನು ಭಾರತ ನಕ್ಷೆಯಲ್ಲಿ ನೀವು ಗುರುತಿಸಬೇಕಾಗುತ್ತೆ. ಹಾಗೆಯೇ ಸ್ಥಳಗಳ ಬಗ್ಗೆ 1-2 ವಾಕ್ಯವನ್ನು ಬರೀಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿಯೂ ಸಹ ತಕ್ಷಶಿಲೆ, ಬಾದಾಮಿ, ದೇವಗಿರಿ, ಪಾಂಡಿಚೇರಿ, ಮಿರತ್ ಈ ರೀತಿ ಕೊಟ್ಟಿದ್ದಾರೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮುಂದೆ ಇಲ್ಲಿ ನಿಮಗೆ ನೀಡಿದಂತೆ ಐತಿಹಾಸಿಕ ಸ್ಥಳಗಳ ಬಗ್ಗೆ 1-2 ವಾಕ್ಯಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ತಕ್ಷಶಿಲ ಇದು ಪಾಕಿಸ್ತಾನ್ ಮತ್ತು ಭಾರತದ ವಿಶ್ವವಿದ್ಯಾಲಯವಾಗಿತ್ತು. ಪಾಟಲಿಪುತ್ರ, ಬಾದಾಮಿ, ಕಂಚಿ, ಹಳೇಬೀಡು, ದೇವಗಿರಿ ಈ ರೀತಿ ಇದೆ. ಹಾಗೆ ಇಲ್ಲಿ ಭಾರತ ನಕ್ಷೆಯನ್ನು ಕೊಟ್ಟಿದ್ದೀವಿ, ನೀವು ಸರಿಯಾಗಿ ನೋಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಥಳಗಳು ಯಾವ ರೀತಿ ಇಲ್ಲಿ ಇವೆ ಅಂತ.
ವೆರಿ ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ. ಹಾಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.